ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಹಾಗೆಯೇ ವಿಶ್ವಾವಸು ಸಂವತ್ಸರದ ಯುಗಾದಿ ಹಬ್ಬದ ಸಂದರ್ಭದ ಶುಭ ಕಾಮನೆಗಳು. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಈ ಯುಗಾದಿಯ ಸಂದರ್ಭದ ವಿಚಾರದಲ್ಲಿ ಈ ಇಡೀ ವರ್ಷ, ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರೆಗಿನ ಒಂದು ವರ್ಷದ ಅವಧಿಯಲ್ಲಿ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಲ್ಲಿ ಜೀವನದ ಸಾಫಲ್ಯ ಅಥವಾ ನಿರಾಸೆಯ ದಿನಗಳು ಅನ್ನುವಂಥದ್ದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಇವರಿಗೆ ಗುರುಬಲ ಇತ್ತು, ಆದರೆ ಈ ಮಧ್ಯಭಾಗದಿಂದ ಗುರುಬಲವನ್ನು ತಪ್ಪಿಸಿಕೊಳ್ಳುವಂಥ ಒಂದು ದುರ್ಭರತೆಗೆ ಇವರು ಏನಾಗ್ತಾರೆ, ತಮ್ಮನ್ನು ತಾವು ಆ ಒಂದು ಗುರುಬಲವನ್ನು ತಪ್ಪಿಸಿಕೊಳ್ಳುವಂಥ ಸ್ಥಿತಿಗೆ ಇವರು ತಲುಪುವಂಥ ಅವಕಾಶ ಒದಗಿ ಬಂದುಬಿಡುತ್ತೆ. ಹಾಗಾಗಿ ಗುರುಬಲ ತಪ್ಪಿತು ಅನ್ನುವಂಥದ್ದು ಒಂದು ನಿರಾಶೆಯ ವಿಷಯ ಹೌದಾದರೂ ಕೂಡ ಈ ವಿಶ್ವಾವಸು ಸಂವತ್ಸರದ ಇಡೀ ವರ್ಷದ ಅವಧಿಯಲ್ಲಿ, ಈ ವರ್ಷದ ಅವಧಿಯ ಎಲ್ಲ ಆಡಳಿತಾತ್ಮಕವಾದಂಥ ವಿಚಾರದ ಸಂಗತಿಗಳಿಗೆ ಸಂಪೂರ್ಣವಾದಂಥ ಪ್ರಧಾನಮಂತ್ರಿತ್ವವನ್ನು ಇವರ ರಾಶಿಯ ಯಜಮಾನನಾದಂಥ ಚಂದ್ರನೇ ಹೊಂದಿರುವುದರಿಂದ ಈ ಒಂದು ಕರ್ಕಾಟಕ ರಾಶಿಯವರ ವಿಚಾರದಲ್ಲಿ ಈ ವರ್ಷ ಅನೇಕ ರೀತಿಯ ಸಂಪನ್ನತೆಗಳನ್ನು ಸಾಧಿಸಿ ತೋರಿಸುವಂತಹ ರೀತಿಯದ್ದಕ್ಕೆ ಒಂದು ದೊಡ್ಡ ರೀತಿಯ ಅವಕಾಶವನ್ನು, ಸ್ಕೋಪನ್ನು ಒದಗಿಸಬಹುದಾಗಿದೆ. ಅಷ್ಟೇ ಅಲ್ಲ, ಈ ರಾಶಿಯವರ ಅತ್ಯಂತ ಆನಂದದ ವಿಚಾರ ಇನ್ನಿಷ್ಟು ಏನು ಅಂತಂದರೆ, ಇವರು ಈ ಶನಿ ಕಾಟದಿಂದಲೂ ಕೂಡ ಏನು ಈಗ 2.5 ವರ್ಷಗಳಿಂದ ಇವರು ಒಂದು ಅಷ್ಟಮ ಶನಿ ಕಾಟದಿಂದ ಬಳಲಿಕೆಯನ್ನು ಹೊಂದಿದ್ದರು. ಅಂತಹ ಅಷ್ಟಮ ಶನಿ ಕಾಟದಿಂದ ಹೊರಬರುವಂತಹ ವಿಚಾರಕ್ಕೂ ಕೂಡ ಈ ಆನಂದದ ವಿಚಾರವನ್ನು ಕೂಡ ಇವರು ಈ ವರ್ಷ ಸ್ವೀಕರಿಸುವಂತಹ ಒಂದು ಸದವಕಾಶ ಇವರಿಗೆ ಒದಗಿ ಬಂದಿದೆ. ಇಲ್ಲಿ ಪೀಡೆಯನ್ನು ಕೊಟ್ಟಂತಹ ಚಂದ್ರ, ಪೀಡೆಯನ್ನು ಕೊಟ್ಟಂತಹ ಶನೈಶ್ಚರ ಪೀಡೆಯನ್ನು ಕೊಡಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಮೀನರಾಶಿಗೆ ಬಂದಿರೋದರಿಂದ ಮೀನರಾಶಿಗೆ ಬಂದಂಥವನು ನಿಜಕ್ಕೂ ಇವರ ಪಾಲಿಗೆ ಒಂದು ರೀತಿಯಲ್ಲಿ 9ನೇ ಮನೆಯ ಭಾಗ್ಯವನ್ನು ಆತ ನಿಧಾನ ಮಾಡುತ್ತಾನೆ ಎನ್ನುವಂಥದ್ದು ಹೌದಾದರೂ ಕೂಡ ಏನು ಗುರು ಈ ರಾಶಿಯವರಿಗೆ ಯೋಗಕಾರಕನಾಗಿದ್ದಾನೆ. ಅಂತಹ ಗುರು ಮಿಥುನಕ್ಕೆ ಬಂದಿರೋದರಿಂದಾಗಿ ಈ ರಾಶಿಯವರಿಗೆ ಏನಾಗುತ್ತೆ, ಅನೇಕ ರೀತಿಯಲ್ಲಿ ಈ ರಾಶಿಯವರಿಗೆ ನೇರವಾದಂತಹ ಗುರುಬಲದ ಮೂಲಕವಾದಂತಹ ಸಿದ್ಧಿ ಸಿಗದೆ ಹೋದರೂ ಕೂಡ ಗುರುವಿನ ಮೂಲಕವಾಗಿ ಅನೇಕ ರೀತಿಯ ಈ ವಿಘ್ನಗಳನ್ನು ಅಥವಾ ಅನೇಕ ರೀತಿಯ ಈ ಯಾವುದೋ ಒಂದು ಕಾರಣದಿಂದ ಉಂಟಾದಂಥ ವ್ಯಾಜ್ಯಗಳು ಆಸ್ತಿಯ ವಿಷಯದಲ್ಲಿರಬಹುದು, ಅಥವಾ ಪ್ರಮೋಷನ್ ವಿಷಯದಲ್ಲಿದ್ದಿರಬಹುದು, ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಅನವಶ್ಯಕವಾಗಿ ಕೋರ್ಟಿಗೆ ಹೋದಂಥ ವಿಚಾರಗಳಿರಬಹುದು, ಅಥವಾ ಇನ್ಯಾವುದೋ ಒಂದು ರೀತಿಯ ಲಿಟಿಗೇಷನ್ನಲ್ಲಿ ಒಂದು ರೀತಿಯ ಸರ್ಕಾರದ ಜೊತೆಗಿನ ಒಂದು ಸಂಘರ್ಷ ಇದ್ದಿರಬಹುದು, ಅಥವಾ ವ್ಯಕ್ತಿಗಳ ನಡುವಿನ, ಅಂದರೆ ಯಾವುದೋ ಒಂದು ನಮ್ಮ ಒಂದು ಏನು ನಿವೇಶನದಲ್ಲಿ ಇನ್ನೊಬ್ಬ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ಎನ್ಕ್ರೋಚ್ ಮಾಡಿರ್ತಾನೆ. ಅದನ್ನು ನಾವು ಯಾವುದೋ ಒಂದು ಮಾತುಕತೆಯ ಮೂಲಕವಾಗಿ ಬಗೆಹರಿಸಿಕೊಳ್ಳಬೇಕಾದುದಕ್ಕೆ ಬೇಕಾದಂಥ ಬೆಳಕನ್ನು ಈ ವರ್ಷ ಈ ರಾಶಿಯವರು, ಕರ್ಕಾಟಕ ರಾಶಿಯವರು ಪ್ರಧಾನವಾಗಿ ಅದನ್ನು ನಿರ್ಮಿಸಿಕೊಳ್ಳುವಂಥದ್ದಕ್ಕೆ ಸದವಕಾಶಗಳು ಒದಗಿ ಬರುತ್ತೆ. ಆದರೆ ಇವರು ಮಾಡಬೇಕಾದಂಥದ್ದೇನು, ಯಾರು ಕರ್ಕಾಟಕ ರಾಶಿಯಲ್ಲಿ ಮುಖ್ಯವಾಗಿ ಈ ಧಾನ್ಯಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ಅಥವಾ ಈ ಚರ್ಮದ ಅಂದರೆ ಈ ಒಂದು ಬ್ಯಾಗ್ಸ್, ನಾವು ಏನಿವತ್ತು ಲೆದರ್ ಬ್ಯಾಗ್ಸ್ ಇದೆ ಅಂತ ಹೇಳ್ತೇವೆ, ಈ ಲೆದರ್ ಉದ್ಯಮದ ಯಾವುದೇ ವಸ್ತುಗಳನ್ನು ಬೇರೆ ದೇಶಗಳಿಗೆ ಕಳಿಸುವಂತಹ ಅಥವಾ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂಥ ಈ ವಿಚಾರಗಳಲ್ಲಿ ಮಾತ್ರ ಸ್ವಲ್ಪ ಎಚ್ಚರದ ಹೆಜ್ಜೆಯನ್ನು ಇಡಬೇಕಾದಂಥದ್ದು ಅನಿವಾರ್ಯತೆ ಇರುತ್ತೆ. ಯಾಕೆಂದರೆ ಈ ರಾಶಿಯವರಿಗೆ ಮುಖ್ಯವಾಗಿ ಇವರ ಈ ಎಲ್ಲ ವಿಚಾರಗಳನ್ನು ನಿರ್ವಹಿಸಬಹುದಾದಂತಹ ಮಂಗಳ ಅಷ್ಟೊಂದು ರೀತಿಯ ಒಂದು ಲಾಭಕರವಾದಂತಹ ಸನ್ನಿವೇಶಕ್ಕೆ ಬಂದು ತಲುಪಿಸುವಂಥ ರೀತಿಯಲ್ಲಿ ಇವರಿಗೆ ಅನುಕೂಲಕರನಾಗಿ ಬರೋದಿಲ್ಲ. ಇವರಿಗೆ ಮುಖ್ಯವಾಗಿ ಈ ಒಂದು ಕುಜ ಏನಿದ್ದಾನೆ ಅವನು ಯೋಗಕಾರಕನೇ ಆಗಿರ್ತಾನೆ, ಆದರೆ ವಿಶಿಷ್ಟವಾದ ಭಿನ್ನ ವಿಚಾರಗಳಿಂದಾಗಿ, ಅದು ಮುಖ್ಯವಾಗಿ ಯಾವುದು, ರಾಹುವಿನ ವಿಚಾರಕ್ಕಾಗಿ ಅಂತ ಹೇಳಬೇಕು. ಈ ರಾಹು ಏನಾಗಿರ್ತಾನೆ ಕರ್ಕಾಟಕ ರಾಶಿಯವರಿಗೆ, ಅವನು ಅಷ್ಟಮದಲ್ಲಿ ಬಂದಿರ್ತಾನೆ. ಅಷ್ಟಮ ಅನ್ನುವಂಥದ್ದು ಅಷ್ಟೊಂದು ಹಾರ್ದಿಕವಾದ ಸ್ಥಳ ಅಲ್ಲ.
ಅದು ಅಷ್ಟೊಂದು ಹಾರ್ದಿಕ ಅಲ್ಲ, ಅದು ನಿಜಕ್ಕೂ ಕೆಟ್ಟ ಸ್ಥಳ. ಹಾಗಾಗಿ ಈ ರಾಹುವಿನ ಕಾರಣದಿಂದಾಗಿ ಮಂಗಳ ಏನಾಗ್ತಾನೆ, ತನ್ನ ಶಕ್ತಿಯನ್ನು ಕೆಲವು ಸ್ವರೂಪದಲ್ಲಿ ಕಳೆದುಕೊಳ್ಳುವುದರಿಂದ ಯೋಗಕಾರಕನಾಗಿ ಒದಗಿಸಬೇಕಾದಂತಹ ಸಹಾಯವನ್ನು ಮಂಗಳ ಕರ್ಕಾಟಕ ರಾಶಿಯವರಿಗೆ ಒದಗಿಸಲಿಕ್ಕೆ ಸಾಧ್ಯವಾಗದೇ ಹೋದಂಥ ಸ್ಥಿತಿ ಇರೋದರಿಂದ ವಿಷಮಯವಾದಂತಹ ರಾಹು ಅಷ್ಟಮ ಸ್ಥಾನದಲ್ಲಿ ಕುಳಿತು ಏನು ಮಾಡುತ್ತೆ, ಅನೇಕದ್ದಾದಂತಹ ಒಂದು ದೊಡ್ಡ ಸ್ವರೂಪದ ವ್ಯಾಪಾರ ವಹಿವಾಟಿನಲ್ಲಿ ನಷ್ಟವನ್ನು ಉಂಟು ಮಾಡೋದಕ್ಕೆ ಕಾರಣವನ್ನು ನಿರ್ಮಾಣ ಮಾಡಬಹುದಾಗಿದೆ. ಅಷ್ಟೇ ಅಲ್ಲ, ನಾವು ಈ ಒಂದು ಆಯಾತ ನಿರ್ಯಾತಗಳ ಒಂದು ಪ್ರಪಂಚದ ಒಂದು ವಹಿವಾಟುಗಳನ್ನು ಒಂದು ನಡೆಸುವಂಥವರು ಅಲ್ಲದೆ ಹೋದರೂ ಕೂಡ ನಮ್ಮ ಇರುವ ಆಫೀಸ್ ಅದು ಯಾವುದೇ ರೀತಿಯದ್ದಿರಲಿ, ನಾವು ಕಾಲೇಜ್ನಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅಥವಾ ನಮ್ಮದೇ ಆದಂಥ ಶಿಕ್ಷಣ ಸಂಸ್ಥೆ ಇದ್ದರೆ ಅಥವಾ ನಮ್ಮದೇ ಆದಂಥ ಇನ್ಯಾವುದೋ ಒಂದು ವಹಿವಾಟಿನ ಸಂಸ್ಥೆ ಇದೆ ಅಂತ ಹೇಳಾದರೂ ಕೂಡ ಅಲ್ಲೂ ಕೂಡ ಅನೇಕ ಸ್ವಕೀಯರೇ ಕೆಲವು ತೊಂದರೆಗಳನ್ನು ತಂದಿಡಬಹುದಾದಂಥ ಸ್ಥಿತಿಗತಿಗಳನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಯಾವಾಗ ಈ ರಾಶಿಯ ಜನ ತಮ್ಮದೇ ಒಂದು ರೀತಿಯ ಅನ್ಯೋನ್ಯತೆಯ ಸಂಬಂಧವಾದಂತಹ ಒಂದು ರೀತಿಯಲ್ಲಿ ಬಾಳ ಸಂಗಾತಿಯೊಡನೆ ಎಲ್ಲವನ್ನೂ ಚರ್ಚೆ ಮಾಡುವುದರ ಮೂಲಕ ನಿರ್ಣಯವನ್ನು ತೆಗೆದುಕೊಳ್ಬಹುದಾದಂಥ ಪರಿಸ್ಥಿತಿ ಒದಗುತ್ತೋ ಆಗ ಆ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಬಾಳ ಸಂಗಾತಿಯ ಸ್ವರೂಪದಲ್ಲಿ ಅನೇಕ ಒಳ್ಳೆಯ ಸಲಹೆಗಳು ಅಥವಾ ಕಷ್ಟದ ಸಂದರ್ಭದಲ್ಲಿ ಆ ಕಷ್ಟಗಳನ್ನು ಒಡೆದು ಹಾಕುವಂಥದಕ್ಕೆ ಬೇಕಾದಂತಹ ಒಂದು ಚೈತನ್ಯವನ್ನು ಕೊಡೋದಕ್ಕೆ ಬೇಕಾದಂತಹ ಶಕ್ತಿ ಬಾಳ ಸಂಗಾತಿಯ ಮೂಲಕವಾಗಿ ಸಿಗೋದಕ್ಕೆ ಹೆಚ್ಚಿನ ಅವಕಾಶವಿರುತ್ತೆ. ಯಾವಾಗಲೂ ಜೀವನದಲ್ಲಿ ನಾವು ಒಬ್ಬರೇ ಶಕ್ತಿಯಾಗಿರ್ತೇವೆ ಅನ್ನುವಂಥದ್ದನ್ನು ಊಹಿಸ್ಕೊಳ್ಳೋದು ಕಷ್ಟ. ನಮ್ಮ ಜೊತೆಗಿರುವವರು, ನಮ್ಮ ಸ್ನೇಹಿತರಿರಬಹುದು, ಮಕ್ಕಳಿರಬಹುದು, ಅಥವಾ ಬಾಳ ಸಂಗಾತಿ ಇರಬಹುದು, ನಮ್ಮ ತಂದೆ ತಾಯಿಯಂದಿರಿರಬಹುದು, ನಮ್ಮ ಗುರುಗಳಿರಬಹುದು, ಇವರೆಲ್ಲರ ಶಕ್ತಿಯೂ ಕೂಡ ನಮ್ಮಲ್ಲಿ ಸೇರಿಕೊಳ್ಬೇಕಾಗತ್ತೆ. ಅಂತಹ ಸೇರಿಕೊಳ್ಳುವ ಸಂದರ್ಭದಲ್ಲಿ ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ದಾಂಪತ್ಯದ ಸಂದರ್ಭದಲ್ಲಿ ಬಾಳ ಸಂಗಾತಿಯಿಂದ ಒಳಿತಿನ ಸಂದರ್ಭದ ಸ್ನೇಹಸ್ಥ ಅಥವಾ ಸಲಹೆಗಳು ಒದಗಿ ಬಂತು ಅಂತಾದರೆ ಯಾವುದೇ ರೀತಿಯ ವಿಷಮಯ ಅಂದರೆ ಇಲ್ಲಿ ವಿಷ ಅಂತಲೇ ಅಲ್ಲ, ಅಂದರೆ ಒಂದು ಕೆಲಸವನ್ನು ಹಾಳು ಮಾಡಬಹುದಾದಂತಹ ಸನ್ನಿವೇಶಗಳು ಅಕಸ್ಮಾತ್ತಾಗಿ ಕರ್ಕಾಟಕ ರಾಶಿಯವರಿಗೆ ನಿರ್ಮಾಣವಾಗಿಬಿಟ್ರೂ ಕೂಡ ಆ ಒಂದು ನಷ್ಟವನ್ನು ತರಬಹುದಾದಂತಹ ನಾಶಕ್ಕೆ ಕಾರಣವಾಗಬಹುದಾದಂತಹ ಸಂದರ್ಭ ಎವರ್ಟಾಗಿ ಅದು ತಂತಾನೇ ಅದು ದೂರವಾಗಿ ಯಾವುದೋ ಒಂದು ಒಳಿತನ್ನು ನಿರ್ಮಾಣ ಮಾಡುವಂತಹ ಒಂದು ಅದ್ಭುತ ಮಾಯಕವಾಗಿ ಪರಿವರ್ತನೆಗೊಳ್ಳಬಹುದು. ಅಂತಹ ಒಂದು ಅದ್ಭುತತೆ ಹಾಗಾದರೆ ಈ ಅದ್ಭುತತೆ ಯಾಕೆ ಬರುತ್ತೆ ಅಂತಂದರೆ ಈ ಒಂದು ವಿಶ್ವಾವಸು ಸಂವತ್ಸರದ ಒಬ್ಬ ಪ್ರಧಾನಮಂತ್ರಿತ್ವವನ್ನು ನಿರ್ವಹಿಸುವಂಥ ಚಂದ್ರ ಇವರಿಗೆ ಸಹಕಾರಿಯಾಗಿರುವುದರಿಂದ ಇದು ಬಾಳ ಸಂಗಾತಿಯ ರೂಪದಲ್ಲಿ ಇವರಿಗೆ ಅತ್ಯುತ್ತಮವಾಗಿ ಸ್ನೇಹಸ್ಥವನ್ನು ಮತ್ತು ಒಂದು ಬೆಂಬಲವನ್ನು ಸಪೋರ್ಟನ್ನು ನಿರ್ಮಿಸಲಿಕ್ಕೆ ಸಹಾಯವಾಗಿ ಬದುಕು ಗೆಲ್ಲೋದಕ್ಕೆ. ಹಾಗಾಗಿ ಇಡೀ ವರ್ಷದ ಒಂದು ಬದುಕು ಗೆಲ್ತು ಅಂತಾದರೆ ಅದು ಎಷ್ಟೋ ವರ್ಷಗಳ ಒಂದು ಸಂದರ್ಭದ ಫ್ಯೂಚರನ್ನು ನಿಯಂತ್ರಿಸಬಹುದಾದಂತಹ ಹೆಜ್ಜೆಗಳಿಗೆ ನಮ್ಮನ್ನು ಮುಂದರಿಸ್ತದೆ. ಇವನ್ನೆಲ್ಲ ನೆನಪಿಟ್ಕೊಂಡು ಹೊರಟ್ರೆ ಕರ್ಕಾಟಕ ರಾಶಿಯವರು ಖಂಡಿತವಾಗಿ ಗೆಲುವನ್ನು ಸಾಧಿಸಬಹುದು. ಅನೇಕ ಕ್ಲಪ್ತ ಸಂದರ್ಭದ ಕೆಲವು ಚಾತುರ್ಯದ ಮೂಲಕವಾಗಿ ಕಷ್ಟದ ಸಂದರ್ಭಗಳನ್ನು ರಾಹು ಕೊಡಬಹುದಾದದ್ದನ್ನು, ಕೇತು ಕೊಡಬಹುದಾದದ್ದನ್ನು ಅವರು ನಿಯಂತ್ರಿಸ್ಕೊಳ್ಬೇಕು. ಅದು ಸಾಧ್ಯವಾದರೆ ಖಂಡಿತವಾಗಿ ಈ ವರ್ಷ ಒಳ್ಳೆಯದು ಜಾಸ್ತಿಯೇ ಇರ್ತದೆ ವಿನ ಕೆಟ್ಟದ್ದು ಕಡಿಮೆಯಾಗಿರ್ತದೆ ಎನ್ನುವಂಥದ್ದನ್ನು ನಂಬಬಹುದು. ನಮಸ್ಕಾರ.